ನಾನು ಚಾಯ್ಸ್ ಮಾಡಿದ್ರೆ ಹಿಂಗೆ ತಗೋತಿರ್ಲಿಲ್ಲ ನಾನು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈನಿ ಟೇಲ್ಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಇವತ್ತು ಮದರ್ಸ್ ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಯೂಶಲಿ ನಾವೇನು ಮದರ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ, ಅಂದ್ರೆ ಅಮ್ಮನೂ ಕೂಡ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಈ ಸತಿ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ನಾನು ನನ್ನ ತಮ್ಮಂದಿರು 3 ಜನನು ಡಿಸೈಡ್ ಮಾಡಿದ್ವಿ. ಅದಕ್ಕೆ ಮಾರ್ನಿಂಗ್ಗೆ ನಾನು ಪ್ರದೀಗೆ ಹೇಳಿ ಕರೆಸ್ಕೊಂಡಿದ್ದೆ, ಬಾ ಅಮ್ಮನಿಗೆ ಏನಾದರೂ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ. ಅದಕ್ಕೆ ಸರಿ ಅಂತ ಹೇಳಿ ಅವನು ಕೂಡ ಬೇಗನೆ ಬಂದಿದ್ದ. ಮಾರ್ನಿಂಗ್ಗೆ ನನ್ನ ಕರ್ಕೊಂಬಂದು ಮನೆಗೆ ಬಿಟ್ಟ. ಆ್ಯಂಡ್ ಅಮ್ಮ ಆಲ್ರೆಡಿ ಸರ್ಪ್ರೈಸ್ ಆಗಿದ್ರು ನನ್ನ ನೋಡಿಬಿಟ್ಟು. ಸರಿ ಅಂತ ಹೇಳಿ ಅಮ್ಮನ ಹತ್ರ ಪಾಪ ಕೊಟ್ಬಿಟ್ಟು, ಅಮ್ಮ ಸ್ವಲ್ಪ ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಏನೋ ಸುಳ್ಳು ಹೇಳಿಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋಣ ಅಮ್ಮನಿಗೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಈಗ RR ನಗರಲ್ಲಿರೋ ನಮ್ರತಾ ಸಿಲ್ಕ್ ಹೌಸಿಗೆ ಬಂದಿದ್ದೀವಿ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ಹೆಂಗಿರುತ್ತೆ ಸ್ಯಾರೀಸ್ ಕಲೆಕ್ಷನ್ ಅಂತೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಡಿಸ್ಪ್ಲೇಯಲ್ಲಿ ಚೆನ್ನಾಗಿತ್ತು. ಅದಕ್ಕೆ ನೋಡೋಣ, ಒಳಗಡೆನೂ ಕೂಡ ಒಳ್ಳೆ ಕಲೆಕ್ಷನ್ಸ್ ತೋರಿಸ್ತಾರೇನೋ ಅಂಥೇಳಿ ಬಂದ್ವಿ ಒಳಗಡೆ. ಯೂಶ್ವಲಾಗಿ ನಾನು ಎಲ್ಲ ಗಾಂಧಿ ಬಜಾರ್ ಕಡೆ ಹೋಗ್ತೀವಿ ಅಥವಾ ಜಯನಗರ್ ಕಡೆ ಹೋಗ್ತೀವಿ ಇನ್ನೇ ಒಂದು ಸ್ಯಾರಿ ತೊಗೊಬೇಕು ಅಂದ್ರೂ. ಆದರೆ ಇವತ್ತು ಟೈಮ್ ಇಲ್ಲ ಅಂಥೇಳಿ ಮನೆ ಹತ್ರನೇ ಎಲ್ಲಾದರೂ ತೊಗೊಳ್ಳೋಣ ಅಂಥೇಳಿ ಈ ಕಡೆ RR ನಗರ್ ಕಡೆ ಬಂದಿರೋದು. ಆ್ಯಂಡ್ ಈ ಕಡೆ ಎಲ್ಲ ನಾನು ಅಷ್ಟೊಂದು ಶಾಪಿಂಗ್ ಮಾಡೋದಿಲ್ಲ, ಸೊ ಗೊತ್ತಿರಲಿಲ್ಲ ಹೆಂಗಿರುತ್ತೆ ಎಲ್ಲ ಈ ಕಡೆ ಅಂತ. ಆದರೆ ಇಲ್ಲಿಗೆ ಬಂದಮೇಲೆ ಎಲ್ಲ ಒಂಥರ ಖುಷಿ ಆಗೋಯ್ತು. ನನಗೆ ಎಲ್ಲಿ ಹುಡ್ಕೊಂಡು ಹೋಗಿದ್ದಿದ್ರು ಇಷ್ಟು ಚೆನ್ನಾಗಿರೋ ಕಲೆಕ್ಷನ್ ಸಿಗ್ತಿರ್ಲಿಲ್ಲ ಅಂತ ಅನ್ನಿಸ್ತು. ತುಂಬಾ ಕಲೆಕ್ಷನ್ಸ್ ತೋರಿಸಿದ್ರು, ಮತ್ತು ಸ್ಯಾರಿ ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸನೇಬಲ್ ಆಗಿತ್ತು. ಆಮೇಲೆ ಅವ್ರು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ಥರ ಹಿಂಗಿರುತ್ತೆ ಸ್ಯಾರಿ, ಇದೇ ಪ್ರೈಸಲ್ಲಿ ಕಮ್ಮಿ ಕೂಡ ಸಿಗುತ್ತೆ, ಆ ಥರ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಫಸ್ಟು ನಾನು ಸೆಮಿ ಸಿಲ್ಕಲ್ಲಿ ತೊಗೊಳ್ಳೋಣ ಅಂಥೇಳಿ ಹುಡುಕ್ತೆ. ಆಮೇಲೆ ಈ ಥರ ಕಾಟನಲ್ಲಿ ತೊಗೊಳ್ಳೋಣ ಅಂಥೇಳಿ, ಕಾಟನ್ ಸ್ಯಾರಿನೇ ಚೆನ್ನಾಗಿರುತ್ತೆ ಅಂಥೇಳಿ ಕಾಟನಲ್ಲಿ ತೊಗೊಂಡೆ. ಸೊ 2 ಸ್ಯಾರಿ ಅಮ್ಮಗೆ ತೊಗೊಂಡ್ವಿ. ಒಂದು ನಾನು ಸೆಲೆಕ್ಟ್ ಮಾಡಿದ್ದು, ಇನ್ನೊಂದು ನನ್ನ ತಮ್ಮ ಸೆಲೆಕ್ಟ್ ಮಾಡಿದ್ದು. ಈಗ ನಮ್ಮ ಅತ್ತೆಗೆ ಒಂದು ಸ್ಯಾರಿ ತೊಗೊಳ್ಳೋಣ ಅಂಥೇಳಿ ಹುಡುಕ್ತಾ ಇದ್ದೀನಿ. ಸೊ ಅವ್ರಿಗೊಂದು ಚೆನ್ನಾಗಿರೋ ಸೀರೆ ತೊಗೊಬೇಕು ಅಂಥೇಳಿ ಎಲ್ಲ ಕಲೆಕ್ಷನ್ಸ್ ಎಲ್ಲ ತಿರ್ಗಾ ಹುಡುಕ್ತೆ. ಕೊನೆಗೆ ಫೈನಲಿ ಒಂದು ಸೀರೆ ತೋರಿಸಿದ್ರು, ಇಷ್ಟ ಆಯಿತು. ಆ್ಯಂಡ್ ನಮ್ಮ ಅತ್ತೆಗೆ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಸೊ ಆ ಕಲರ್ ಇಲ್ಲ ಅಂತ ಹೇಳಿದ್ರು, ಆಯಿತು ಅಂತ ಆ ಕಲರ್ ತೊಗೊಂಡೆ. ಇದೆ 5-4 ಆಗುತ್ತೆ. ತೂಕನೂ ಜಾಸ್ತಿ ಬರುತ್ತೆ. ಇದೆಲ್ಲ ನಿಮಗೆ 70 ಗ್ರಾಮು, 80 ಗ್ರಾಮು, 90 ಗ್ರಾಮು, 120. ಇವಾಗ ನೋಡಿ ಸೆಲೆಕ್ಷನ್ ಇದೆ. ಮೈಸೂರು ಸಿಲ್ಕ್ ಕಲೆಕ್ಷನ್ಸ್ ಕೂಡ ತೋರಿಸ್ತಾ ಇದ್ರು, ತುಂಬ ಚೆನ್ನಾಗಿತ್ತು. ಈಗ ಫೈನಲಿ 3 ಸೀರೆನ ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಮಾಡಿಕೊಂಡು ಬಂದ್ವಿ. ಸೀರೆ ಮಾತ್ರ ತುಂಬ ಚೆನ್ನಾಗಿತ್ತು ಅನ್ನಿಸ್ತು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ. ಚೆನ್ನಾಗಿ ಹುಡುಕಿದ್ದೀನಿ ಸೀರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಅಮ್ಮಗೆ ಇಷ್ಟ ಆಗುತ್ತಾ ಅಂತ. ನಾನು ಒಬ್ಬಳೇ ಹೋಗಿ ಸೀರೆ ಸೆಲೆಕ್ಷನ್ಸ್ ಎಲ್ಲ ಅಷ್ಟೊಂದು ಮಾಡೋಕ್ಕೆ ಹೋಗೋದಿಲ್ಲ, ಜೊತೆಗೆ ಅಮ್ಮನೋ ಅತ್ತೆನೋ ಕರ್ಕೊಂಡು ಹೋಗ್ತಿದ್ದೆ. ಈಗ ಫಸ್ಟ್ ಟೈಮು ಒಬ್ಬಳೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಬೇಕು ಇಷ್ಟ ಆಗುತ್ತಾ ಅವ್ರಿಗೆ ಅಂತ. ಸೀರೆ ತೊಗೊಂಡಿದ್ದು ಆದಮೇಲೆ ಅಮ್ಮನಿಗೊಂದು ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ಹೇಳಿ ಟ್ರೆಂಡ್ಸ್ ಫುಟ್ವೇರಿಗೆ ಬಂದಿದ್ದೀವಿ. ಅಲ್ಲಿ ಕಲೆಕ್ಷನ್ಸ್ ಏನು ಅಷ್ಟೊಂದು ಇರಲಿಲ್ಲ. ನಾವು ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಪಾಪನ ಬಿಟ್ಟು ತುಂಬ ಹೊತ್ತಾಗಿದೆ. ನಾವು ನಡೋಕ್ಕೆ ಶುರು ಮಾಡಿದ್ರೆ ಎತ್ಕೊಳ್ಳೋಕ್ಕಾಗೋದಿಲ್ಲ, ಸಮಾಧಾನ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಹೋಗಿದ್ದ ಕಡೆನೇ ಅಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಸರ್ಚ್ ಮಾಡಿ ಫೈನಲಿ ಒಂದು ತಗೊಂಡೆ. ಈಗ ಹೋಗಬೇಕು, ಮನೆಗೆ ಹೋಗಿ ನೋಡಬೇಕು ಅಮ್ಮಂಗೆ ಹಿಂಗೆ ಇಷ್ಟ ಆಗುತ್ತೆ ಅಂತೆಲ್ಲ ಕೇಳಬೇಕು. ಈಗ ಎಲ್ಲ ಗಿಫ್ಟ್ನ ತೊಗೊಂಡೋಗಿ ಕಾರ್ ಶೆಡ್ಡಲ್ಲಿ ಹೌಸಿಡ್ತಾ ಇದ್ದಾನೆ ನನ್ನ ತಮ್ಮ. ಇನ್ನು ಕೇಕ್ ಎಲ್ಲ ತರಬೇಕಿತ್ತು, ಅದಕ್ಕೋಸ್ಕರ ಇನ್ನೊಬ್ಬ ತಮ್ಮ ಹೋಗಿ ಕೇಕ್ ತರ್ತೀನಿ ನಾನು ಅಂತ ಹೇಳಿದ್ದ.
ಸರಿ ನೀನು ತೊಗೊಂಬ ಕೇಕು, ಆವಾಗಲೇ ಗಿಫ್ಟ್ನೆಲ್ಲ ಒಟ್ಟಿಗೆ ತೊಗೊಂಡು ಹೋಗೋಣ ಮನೆಗೆ ಅಂಥೇಳಿ ಇಲ್ಲೇ ಕಾರ್ ಶೆಡ್ಡಲ್ಲಿ ಅವು ಸಿಗ್ತಾಯಿದ್ದೀವಿ. ಕಾರ್ ಶೆಡ್ದು ಡೋರ್ ಸ್ವಲ್ಪ ಸೌಂಡ್ ಬರುತ್ತೆ, ಅವ್ನಿಗೆ ಹೇಳ್ತಾ ಇದೆ ಮೆತ್ತಗೆ ಹಾಕೋ ಅಂತ. ಹಂಗೂ ನಮ್ಮಮ್ಮ ಕೇಳಿದ್ರು ಹೋಗಿದ ತಕ್ಷಣ ಏನದು ಕಾರ್ ಶೆಡ್ಡಲ್ಲಿ ಸೌಂಡ್ ಬಂತು ಅಂತ. ನಾವು ಏನೋ ಗೊತ್ತಿಲ್ಲ ಅನ್ನೋ ಥರ ಸುಮ್ಮನಾಗೋದ್ವಿ. ಸೊ ಅವ್ರಿಗೇನು ಡೌಟ್ ಬರಲಿಲ್ಲ. ಆ್ಯಂಡ್ ಕೇಳ್ತಾಯಿದ್ರು ಎಲ್ಲೋಗಿದ್ರಿ ಅಂದ್ಕೊಂಡು. ನಾನು ಸುಮ್ಮನೆ ಆಚೆ ಸುತ್ತಾಡೋಕ್ಕೆ ಅಂದ್ಕೊಂಡು, ಪಾಪು ಕೇಳಲೇ ಇಲ್ಲ ನಿನ್ನ ಅಂದ್ಕೊಂಡು ಹೇಳ್ತಾಯಿದ್ರು. ಅವ್ನಿಗೇನಿಲ್ಲ, ನೀನೇನು ಬೇಕಾಗಿಲ್ಲ ಅಂದ್ಕೊಂಡೆಲ್ಲ ಟೀಸ್ ಮಾಡ್ತಾಯಿದ್ರು. ನನ್ನ ಜೊತೆ ಆಟ ಆಡ್ಕೊಂಡಿದ್ದ ಅಂತೆಲ್ಲ ಹೇಳ್ತಾಯಿದ್ರು. ಬಂದಿದ್ದ ತಕ್ಷಣ ಅವ್ನು ಎತ್ಕೊಂಡು ಮುದ್ದಾಡಿದೆ. ಬಿಟ್ಟೇ ಇರೋದಕ್ಕಾಗೋದಿಲ್ಲ ಅವನಂತೂ ಒಂದು 5 ನಿಮಿಷನೂ. ಅದಾದಮೇಲೆ ನನ್ನ ತಮ್ಮ ಎತ್ಕೊಂಡು ಅವನ್ನ ಆಟ ಆಡ್ಸೋಕ್ಕೆ ಶುರು ಮಾಡ್ದ. ಸಾರು ಮಾಡ್ತಾರೆ. ಏನು ಸಾರು? ಇದು ಕಡಲೆಕಾಳು ಅವರೆಕಾಳು ಬೇಳೆ, ಇಕ್ಕಿದ ಬೇಳೆ ಅವರೆಲ್ಲ ಇಡಮ್ಮ ಸ್ನಾನ ಮಾಡಿ ನಾನು ನಾಗೂ ಹೇಳಿದ್ದೆ ಕೇಕ್ ತೊಗೊಂಡು ಸ್ವಲ್ಪ ಬೇಗನೆ ಬಾ ಅಂತ. ಅದಕ್ಕೆ ಅವನು ಕೇಕ್ ರೆಡಿ ಆಗಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ. ನಾವು ಫೋನ್ ಮಾಡಿದ ತಕ್ಷಣ ಪ್ರದೀನು ಕೂಡ ಕೆಳಗಡೆ ಹೋಗಿದ್ದ. ಹಂಗೆ ಕೆಳಗಡೆ ಹೋಗ್ಬಿಟ್ಟು ಶೆಡ್ಡಿಂದ ಗಿಫ್ಟ್ಸ್ ಎತ್ಕೊಂಡು ಕೇಕ್ ಎತ್ಕೊಂಡು ಇಬ್ಬರು ಬಂದರು ಮೇಲ್ಗಡೆ. ಅಮ್ಮ ಅಂತೂ ಆ್ಯಕ್ಚುಲಿ ತುಂಬಾ ಶಾಕ್ ಆದರು. ಕೇಕ್ ಆದರೂ ಪರವಾಗಿಲ್ಲ, ಲೈಕ್ ಕಟ್ ಮಾಡಿಸ್ತಾ ಇದ್ವಿ ಅವಾಗವಾಗ. ಬಟ್ ಗಿಫ್ಟ್ಸ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ಡು. ಯಾವ ವರ್ಷವೂ ಗಿಫ್ಟೆಲ್ಲ ಏನೂ ಕೊಟ್ಟಿರಲಿಲ್ಲ ಅವ್ರಿಗೆ. ಅದಕ್ಕೆ ಈ ಸತಿ ಫುಲ್ ಶಾಕ್ ಆಗೋಗ್ಬಿಟ್ರು. ಏನಿದೆಲ್ಲ, ಏನಕ್ಕೆ ಇಷ್ಟೊಂದು ಖರ್ಚೆಲ್ಲ ಮಾಡಿದ್ದೀರಾ ಅಂದ್ಕೊಂಡು ಬೈತಾ ಇದ್ರು. ಹೆಂಗಿದೆ ಅಮ್ಮ? ಕಾಟನ್ ನನಗೆ ಇಷ್ಟ ಆಗುತ್ತೆ ಅಂತ. ಚೆನ್ನಾಗಿದ್ಯಾ? ಇರು 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 ನೋಡ್ತಾ ಇದ್ದೆ ತಾನೆ. ಇಕ್ಕಲ್ಲಿ ಕೆಳಗಿಕ್ಕು. ಯಾವ್ದು ಚೆನ್ನಾಗಿದೆ? ಅದಕ್ಕೆ ತಗೊಂಡೆ ಅದು. ಯಾವ್ದು ತುಂಬ ಇಷ್ಟ ಆಯ್ತು? ಇದು ನಾನು ಯಾವ್ದಕ್ಕೆ ಗೊತ್ತಾ, ವೆಲ್ವೆಟ್ ಬ್ಲೌಸು ಮ್ಯಾಚ್ ಮಾಡೋದಕ್ಕೋಸ್ಕರ ತಗೊಂಡಿದ್ದು. ಆ ಪಾಚಿ ಗ್ರೀನ್ ವೆಲ್ವೆಟ್ ಬ್ಲೌಸ್ ಇದ್ದಲ್ಲ, ಅದಕ್ಕೆ ಹಾಕೊಳಕ್ಕೆ ಸಖತ್ತಾಗಿ ಕಾಣುತ್ತಂತ. ಇದು ಮರೂನು ನಿನ್ನ ಹತ್ರ ಈ ಕಲರ್ ಇಲ್ಲ ಅಂತ ತಗೊಂಡಿದ್ದು. ಇದು ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಇದು ಅಂತ ಇದು ತಗೊಂಡು. ಪ್ರತಿ ಇದು ಇಷ್ಟಪಟ್ಟಿದ್ದು. ಕೆಳಗಡೆ ನಾನು ಇಷ್ಟಪಟ್ಟಿದ್ದು, ಮೇಲ್ಗಡೆ ಅವ್ನು ಇಷ್ಟಪಟ್ಟಿದ್ದು. ಎಷ್ಟೋ ಕೊಟ್ವಿ. ಚೆನ್ನಾಗಿದೆಯಾ? ನನ್ನ ಸೈಜ್ ಅದು ಗಿಫ್ಟ್ಸ್ ಎಲ್ಲ ತೋರಿಸಿದ ಆದಮೇಲೆ ಅಮ್ಮಂಗೆ ಹೋಗಿ ಸ್ನಾನ ಮಾಡ್ಕೊಂಬಮ್ಮ, ಕೇಕ್ ಕಟ್ ಮಾಡು, ರೆಡಿ ಆಗು ಅಂತ ಹೇಳಿದ್ವಿ. ಸರಿ ಅಂದ್ಕೊಂಡು ಹೋಗಿ ಅಮ್ಮ ರೆಡಿ ಆಗ್ಬಿಟ್ಟು ಬಂದರು. ಚೆನ್ನಾಗಿ ಬರ್ತಾರೆ. ಅವ್ನು ನಿದ್ದೆ ಬಂದ್ಬಿಟ್ಟು ಅನ್ಸುತ್ತೆ. ಚಿನ್ನಿಮಾಗಂತೂ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ನಿದ್ದೆ ಟೈಮ್ ಇದು ಒಂದು. ಟಿಫನ್ ಆದಮೇಲೆ ಒಂದು ರೌಂಡ್ ನಿದ್ದೆ ಮಾಡ್ತಾನೆ ಯಾವಾಗಲೂ ಅಷ್ಟೇ. ನಿದ್ದೆ ಬಂದುಬಿಟ್ಟಿತ್ತು. ಬಟ್ ಎತ್ಕೊಂಡಿದ್ದಾರೆ ಅಂತ ಸುಮ್ಮನೆ ಇದ್ದಾನೆ. ಏನಾದರೂ ಕೆಳಗಿಬಿಟ್ಟಿದ್ರೆ ತುಂಬ ಹಠ ಮಾಡ್ತಿದ್ದ ನಿದ್ದೆ ಮಾಡಬೇಕು ಅಂತ ಹೇಳಿ. ಹಂಗೂ ಆಟ ಆಡಿಸ್ತಿದ್ದಾರಲ್ಲ ಅಂಥೇಳಿ ಸುಮ್ಮನೆ ಇದ್ದಾನೆ. ಇಲ್ಲಾಂದರೆ ನಿದ್ದೆ ಮಾಡಬೇಕು ಅಂತ ತುಂಬ ಹತ್ತಿರೋನು. ಅಮ್ಮ ಅಂತೂ ತುಂಬಾ ಮುದ್ದು ಮಾಡ್ತಾರೆ ಅವನಿಗಂತೂ. 3 ಹೊತ್ತು ಅವ್ನಿಗೆ ಇಟ್ಕೊಂಡು ಮುದ್ದು ಮಾಡಿಕೊಂಡೇ ಇರ್ತಾರೆ. ಏನಾದರೂ ಕೇಳಿದ್ರೆ ಮಾತಾಡೋದು, ಅವ್ನು ರೆಸ್ಪಾನ್ಸ್ ಮಾಡೋದು ಎಲ್ಲ ನೋಡ್ಕೊಂಡು ನಗ್ತಾ ಇರ್ತಾರೆ.
ಅಯ್ಯೋ ಕಿತ್ತಾಕ್ಬಿಟ್ಟ. ನಾನು ಪಟ್ಟು ಕಿತ್ಕತ್ತೀಯ ನೀನು? ಬೇಡ 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 ಬೇಡ, ಕೇಳಲ್ಲ. ಮುತ್ತು ಕೊಡು, ಮುತ್ತು ಕೊಡು ನನಗೆ. ಇಲ್ಲಿ ಅಲ್ಲಿ ಕೊಡ್ತಾವನ ಅವನು. ಮುತ್ತು ಅಷ್ಟೇನಾ? ಜೋರ ಕೊಡು. ಹಂಗೆ ಜೋರಾಗಿ ಅಂದ್ರೆ ಜೋರಾಗಿ. ನಾನು ಕೊಡ್ಲಾ? ಓ ಅಮ್ಮ ಹಬ್ಬ ಆಯ್ತದೆ. ಒಂದು ಪುಟ್ಟು ಕೇಕ್ ತಂದಿದ್ವಿ, ಇವಾಗ ಅದನ್ನ ಕೂಡ ಇಡ್ತಾ ಇದ್ದೀವಿ. ಅಮ್ಮಂಗೆ ಕೇಕ್ ಕಟ್ ಮಾಡು ಅಂತ ಹೇಳಿ ಕೂರಿಸಿದ್ವಿ. ಬಟ್ ಅವ್ರು ಪಾಪು ಹತ್ರ ಕಟ್ ಮಾಡಿಸ್ತೀನಿ ಅಂದ್ಕೊಂಡು ಕೂರಿಸ್ಕೊಂಡು ಕಟ್ ಮಾಡಿಸ್ತಾ ಇದ್ದಾರೆ ಅವನ ಕೈಯಲ್ಲಿ. ಕೇಕೆಲ್ಲ ಕಟ್ ಮಾಡಿ ಒಂದು ಪುಟ್ಟಾಗೆ ಸೆಲಿಬ್ರೇಷನ್ ಥರ ಮಾಡಿದ್ವಿ. ಅಂದರೆ ವರ್ಷ ಫುಲ್ಲು ಅವರು ನಮಗೋಸ್ಕರ ಅದು ಇದು ಅಂದ್ಕೊಂಡು ದುಡಿತಾನೆ ಇರ್ತಾರೆ. ಚಿಕ್ಕದಾಗಿ ಏನೋ ಒಂದು ಈ ಥರ ಮಾಡಿದ್ರೆ ಅವ್ರಿಗೊಂಥರ ಖುಷಿ ಅಂತ ಹೇಳಿ ಮಾಡ್ತೀವಿ. ಈ ಥರ ಎಲ್ಲ ಮದರ್ಸ್ ಡೇ ಏನು ಒಂದು ದಿವಸನ ಎವ್ರಿ ಡೇ ಸೆಲಿಬ್ರೇಷನು ಅಂತೆಲ್ಲ ಹೇಳ್ತಾರೆ. ಬಟ್ ಎವ್ರಿ ಡೇ ಗಿಫ್ಟ್ಸ್ ಕೊಡೋಕ್ಕಾಗಲ್ಲ, ಎವ್ರಿ ಡೇ ಕೇಕ್ ಕಟ್ ಮಾಡಿಸೋದಕ್ಕಾಗೋದಿಲ್ಲ. ಈ ಥರ ಅಪರೂಪಕ್ಕೆ ಏನಾದರೂ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಎವ್ರಿ ಡೇ ದುಡಿತಾರೆ, ಕೆಲಸ ಮಾಡ್ತಾರೆ, ನಮಗೋಸ್ಕರ ಅಡುಗೆ ಮಾಡ್ತಾರೆ. ಈ ಥರ ನಾವು ಏನೋ ನಮ್ಮ ಕೈಯಲ್ಲಿ ಆಗೋದನ್ನ ಕೊಡಿಸೋದು ಮಾಡೋದಕ್ಕೆ ಒಂದು ರೀಸನ್ ಬೇಕಲ್ಲ, ಅದಕ್ಕೆ ಈ ಥರ ರೀಸನ್ಸ್ ಇಟ್ಕೊಳ್ಳೋದು ಅಷ್ಟೇ. ಬಾಯಾದ್ರೂ ಒರೆಸ್ಕೊಂತೀನೋ ಹೋಗ್ಲಿ, ಅದು ಹೆಂಗ್ ಬಾಯಿ ಮೆತ್ಕೊಂಡಿದ್ಯಾ ಗೊತ್ತಾ ನೀನು? ಒಂದು ಶರ್ಟಲ್ಲಿ ಆನ್ ಮಾಡ್ಬೇಡ. ಪಾಪುಗೆ ಆವಾಗಲೇ ನಿದ್ದೆ ಬಂದ್ಬಿಟ್ಟಿತ್ತು, ಅದಕ್ಕೋಸ್ಕರ ಇದೆಲ್ಲ ಕೇಕೆಲ್ಲ ಕಟ್ ಮಾಡಿಸಿದಾದ್ಮೇಲೆ ಅವನಿಗೂ ಕೂಡ ನಿದ್ದೆ ಮಾಡಿಸ್ಬಿಟ್ಟೆ. ಆ್ಯಂಡ್ ನನಗೂ ಕೂಡ ಹೊಟ್ಟೆ ಹಸಿತಿತ್ತು. ಎಷ್ಟೊಂದು ದಿವಸ ಆಗಿತ್ತು ಅಮ್ಮನ ಹತ್ರ ಊಟ ಮಾಡಿಸಿಸ್ಕೊಂಡು. ಅದಕ್ಕೋಸ್ಕರ ಅಮ್ಮ ಈ ಥರ ತಿನ್ನಿಸಮ್ಮ ಅಂತ ಹೇಳಿದ್ದಕ್ಕೆ ಅಮ್ಮ ತಿನ್ನಿಸ್ತಾಯಿದ್ರು. ಏನೋ ಒಂದು ಏನೇ ಸಾರಾಗಿರಲಿ, ಒಂದು ಬೇಳೆ ಸಾರಾಗಿದ್ರು ಅಷ್ಟೇ, ಅಮ್ಮನ ಕೈಯಲ್ಲಿ ತಿಂತಿದ್ದೀವಿ ಅಂದರೆ ಅದ್ರ ರುಚಿನೇ ಬೇರೆ ಆಗಿಬಿಡುತ್ತೆ. ಸೊ ಇದಾಗಿತ್ತು ನಮ್ಮ ಮದರ್ಸ್ ಡೇ ಸ್ಪೆಷಲ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಆ್ಯಂಡ್ ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.